ನೀವು ನನ್ನನ್ನು ನೋಡಿ ಬೇಜಾರ್ ಪಡ್ತಾ ಇರ್ಬೋದು, ಅಂದ್ರೆ ನಾನು ಚಿಕ್ಕವನಾಗಿದ್ದೆ. ಬಟ್ ನೀವು ಅದೇ ರೀತಿ ಇದ್ದೀರಾ ಅಂತ ನೋಡಿ ನನ್ಗೆ ನಿಮಗೆ ಕಾರ್ ಸಿಕ್ಕಿತ್ತಲ್ಲ, ಹೌದು. ಅದೆಲ್ಲಿದೆ? ಇಲ್ಲೇ ಇದೆ. ನಮ್ ಕ್ಯಾಮರಾ ಅವರು ಸ್ವಲ್ಪ ಆಚೆ ಇದು ಕಾರ್ ತೋರಿಸಿ, ಆಮೇಲೆ ನಾವು ಕಾರ್ ಮುಂದೆ ನಿಂತು ಮಾತಾಡ್ಬೋದು ಅಂತ ಅನ್ಸ್ತದೆ. ಬನ್ನಿ. ಇಟ್ ಈಸ್ ಆಲ್ವೇಸ್ ಇನ್ ಮೀ. ಯಾಕಂದ್ರೆ ಒಂದು ಸ್ಟೇಜ್ ಅನ್ನೋದು ನನ್ಗೆ ಒಂದು ಅವಕಾಶ. ಆ ಅವಕಾಶ ನನ್ಗೆ ಸಣ್ಣ ಇದ್ದಾಗ ಸಿಕ್ಕಿದ್ದು, ಎಷ್ಟೋ ಒಂದು ಎಕ್ಸ್ಪೋಜರ್ಸ್ ಅನ್ನ ನನ್ಗೆ ದೇವ್ರೆ ಕೊಟ್ಟಾಗೆ. ಅಂದ್ರೆ ಸೋ ಮೆನಿ. ಎಂತ ಹೆಸರುಗಳೆಲ್ಲ ಹೇಳ್ಬೇಕು ಅಂತಂದ್ರೆ, ಆಶಾ ಭೋಸ್ಲೆ ಅವರು, ಅಲ್ಕಾ ಯಾಗ್ನಿಕ್, ಸೋನು ನಿಗಮ್, ಶಾನ್, ಉಷಾ ಉತ್ತುಪ್, ವಿಜಯ್ ಪ್ರಕಾಶ್, ಪ್ರೀತಮ್, ಇನ್ನು ಎಂತೆಂತ ಮನೋಮೂರ್ತಿ ಅವ್ರ ಜೊತೆಗೆಲ್ಲ ನೀವು ವೇದಿಕೆ ಹಂಚ್ಕೊಂಡವ್ರು. ಸೆಕೆಂಡ್ PUC ಇಂದ ಅವರು ಕಾಲ್ ಮಾಡ್ತಾ ಇದ್ದಾರೆ, ನೀವು ಬರ್ಬೇಕು, ನಾವು ಡೈರೆಕ್ಟ್ ನಿಮ್ಮನ್ನ ಥಿಯೇಟರ್ ಆಡಿಷನ್ ಕರೆಸ್ತೀವಿ, ಆದ್ರೆ ನೀವು ಬರ್ಬೇಕು ಅಂತ. ನಮ್ ಸರಿಗಮಪದವರು ಆಗಿರ್ಬೋದು, ಇಂಡಿಯನ್ ಐಡಲ್ ಅವರು ಆಗಿರ್ಬೋದು, ಇಬ್ರು ಕೂಡ ಕಾಲ್ ಮಾಡ್ತಾ ಇದ್ದಾರೆ. ಬಟ್ ಅದೇ ಅಂದ್ರೆ ಅವಾಗ ನಾನು ಅವರ ಸಾಂಗ್ಸ್ ಕೇಳಿದ್ರಿಂದ ಅವ್ರ ಒರಿಜಿನಲ್ ಸಿಂಗರ್ ಅಂತ ಕೇಳಿದಾಗ ಆ ಬೆರಗಿತ್ತು, ಅದೇ ಬೆರಗಿ ಈಗ ಕೂಡ ಇದೆ. ಜನ ಈಗಲೂ ನಿಮ್ಮನ್ನ ಗುರುತಿಸ್ತಾರ ಹೀಗೆ ನೋಡಿದ ತಕ್ಷಣ ಕೆಲವು ಜನ ಗುರುತಿಸ್ಲಿಕ್ಕೆ ಆಗಲ್ಲ. ನಮಸ್ಕಾರ ವೀಕ್ಷಕರೇ, ಒಂದು ವಿಶೇಷ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಮಳೆಯಲ್ಲಿ ಒಂದು ಸ್ಪೆಷಲ್ ಸಂದರ್ಶನ. ನಾನು ಇದನ್ನ ಮಾಡ್ಬೇಕು ಅಂತ ಕಳೆದ ಒಂದು 4-5 ತಿಂಗಳುಗಳಿಂದಾದ್ರೂ ಆಲೋಚನೆ ಮಾಡ್ತಾ ಇದ್ದೆ. ಫೈನಲಿ ಕಾಲ ಕೂಡಿ ಬಂತು. ಒಂದು ಕಳೆದ 15 ವರ್ಷಗಳಿಂದ ನಾನು ಇವತ್ತು ಯಾರನ್ನ ಮಾತನಾಡಿಸ್ತಿದ್ದೇನಲ್ಲ, ಆ ಪ್ರತಿಭೆಯನ್ನ ತುಂಬಾ ಹತ್ತಿರದಿಂದ ಗಮನಿಸ್ತಾ ಬಂದಿದ್ದೇನೆ. ಒಂದಷ್ಟು ವೇದಿಕೆಗಳಲ್ಲಿ ಅವ್ರ ಜೊತೆಗೆ ವೇದಿಕೆ ಕಾರ್ಯಕ್ರಮಗಳನ್ನು ನೀಡುವಂತ ಅವಕಾಶ ಕೂಡ ನನಗೆ ಸಿಕ್ಕಿದೆ. 2012ನೇ ಇಸ್ವಿನಲ್ಲಿ ಜಿ ಕನ್ನಡ ಸಾರೆಗಮಪ ಲಿಟಲ್ ಚಾಂಪ್ಸ್ ನ ವಿನ್ನರ್ ಆಗ್ತಾರೆ. ಅದ್ರ ನಂತರ 2015ರಲ್ಲಿ ಹಿಂದಿ ಸಾರೆಗಮಪ ಲಿಟಲ್ ಚಾಂಪ್ಸ್ ನ ವಿನ್ನರ್ ಕೂಡ ಇವರೇ ಆಗ್ತಾರೆ. ಚೈಲ್ಡ್ ಪ್ರಾಡಿಜಿ, ಅದ್ಭುತ ಪ್ರತಿಭೆ. ಅವರು ಹಾಡೋದಕ್ಕೆ ನಿಂತ್ರೆ ಒಂಥರ ಸೆನ್ಸೇಷನ್ ಅಂತಾನೆ ಹೇಳ್ಬೇಕು. ನಾವು ನೀವೆಲ್ಲರೂ ತುಂಬಾ ಇಷ್ಟಪಟ್ಟಂತ ಆಗಿನ ಸಣ್ಣ ಗಾಯಕ, ಈಗ ದೊಡ್ಡವರಾಗಿರುವ ಗಗನ್ ಗಾಂವ್ಕರ್ ಜೊತೆ ಬನ್ನಿ ಒಂದಷ್ಟು ಹೊತ್ತು ಮಾತನಾಡೋಣ. ಗಗನ್, ನಮಸ್ಕಾರ. ನಮಸ್ತೆ. ನೈಸ್ ಟು ಸಿ ಯು. ಥ್ಯಾಂಕ್ ಯು. ನೈಸ್ ಟು ಸಿ ಯು ಟು. ನೀವು ದೊಡ್ಡವರಾಗಿದ್ದೀರಾ ಅಂತ ನಮ್ಗೆ ಬಾರಿ ಬೇಜಾರಾಗ್ತಿದೆ ಮಾರ್ರೆ. ಅದು ಏನ್ ಗೊತ್ತಾ, ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ನಮ್ ಜನರೇಷನ್ ಅಲ್ಲಿ ಕೆಲವು ಆಕ್ಟರ್ಸ್ ಇದ್ರು. ಓಕೆ. ಬೇಬಿ ಶಾಮಿಲಿ, ಮಾಸ್ಟರ್ ಮಂಜುನಾಥ್, ಮಾಸ್ಟರ್ ಆನಂದ್, ನಾವೆಲ್ಲ ಅಂದ್ರೆ ನಮ್ಮ ಏಜ್ ನವರೇ ಅವ್ರು ಹೆಚ್ಚು ಕಡಿಮೆ. ಅವ್ರನ್ನೆಲ್ಲ ಟಿವಿಯಲ್ಲೆಲ್ಲ ನೋಡ್ತಾ ಇದ್ರು. ಈಗ ಅವ್ರು ದೊಡ್ಡವರಾಗಿದ್ದಾರೆ, ನಮ್ಗೆ ಕಷ್ಟ ಆಗುತ್ತೆ ಅವ್ರನ್ನ ಆಕ್ಸೆಪ್ಟ್ ಮಾಡೋದಕ್ಕೆ. ನೀವು ಕೂಡ ಸಣ್ಣವರಿಂದ ನೋಡ್ತಾ ಬಂದಿದ್ದಲ್ಲ, ಪ್ರತಿ ಸಲ ವೇದಿಕೆನಲ್ಲಿ ನಿಮ್ಮ ಹಾಡುಗಾರಿಕೆಯನ್ನ ಕೇಳ್ತಾ ನಿಮ್ಮನ್ನ ಅಡ್ಮೈರ್ ಮಾಡ್ತಾ ಬಂದಿರೋದು. ಹಾಗೆ ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಬಟ್ ಒಂದೇ ಹೇಳ್ಬೇಕು, ನೀವು ನನ್ನನ್ನು ನೋಡಿ ಬೇಜಾರ್ ಪಡ್ತಾ ಇರ್ಬೋದು, ಅಂದ್ರೆ ನಾನು ಚಿಕ್ಕವನಾಗಿದ್ದೆ. ಬಟ್ ನೀವು ಅದೇ ರೀತಿ ಇದ್ದೀರಾ ಅಂತ ನೋಡಿ ನನ್ಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಎವರ್ ಯಂಗ್ ಅವಿನಾಶ್. ಹೌದು. ಥ್ಯಾಂಕ್ ಯು ಗಗನ್. ನೈಸ್, ವೆರಿ ನೈಸ್. ಇತ್ತೀಚೆಗೆ ಎಲ್ಲೂ ಸಂದರ್ಶನದಲ್ಲಿ ಕಂಡಂಗಿಲ್ಲ. ಹೌದಾ? ನಂಗೆ ಗೊತ್ತಿಲ್ಲ, ನಾನ್ ನೋಡ್ಲಿಲ್ಲ. ಮೋಸ್ಟ್ಲಿ ಆಗಿರಬಹುದು. ಹೌದು, ರೀಸೆಂಟ್ ಆಗಿ ನಾನು ಹೆಚ್ಚು ಸಂದರ್ಶನ ಕೊಟ್ಟಿಲ್ಲ ಅಲ್ವಾ? ಹೌದು. ಚೈಲ್ಡ್ ಪ್ರಾಡಿಜಿ ನೀವು. 3ನೇ ವಯಸ್ಸಿಗೆ 4ನೇ ವಯಸ್ಸಿಗೆ ಸ್ಟಾರ್ಟ್ ಮಾಡ್ಕೊಂಡ್ರಿ ನೀವು ಸಂಗೀತ ಕಲಿಯೋದಕ್ಕೆ, ಅಲ್ವಾ? ವಿದ್ವಾನ್ ಮಹಾಬಲೇಶ್ವರ್ ಭಾಗವತ್ ಸರ್ ಹತ್ರ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಅನ್ನ 4 years ಗೆ ಸ್ಟಾರ್ಟ್ ಮಾಡ್ತೀನಿ, ಅಲ್ವಾ? ಆಗಂತೂ ತುಂಬಾ ಕಾರ್ಯಕ್ರಮಗಳಿಗೆಲ್ಲ ಬರ್ತಾ ಇದ್ರಿ. ನಿಮ್ಮ ಅಮ್ಮ ಹೆಚ್ಚಾಗಿ ನಿಮ್ಮನ್ನ ಕರ್ಕೊಂಡ್ ಬರ್ತಾ ಇದ್ರು. ಯಾಕೆ, ಎಲ್ಲಿಗೆ ಹೋದ್ರು? ಅದ್ರ ನಂತರ ಒಂದು ಸಡನ್ ಶಿಫ್ಟ್ ಆಯ್ತಾ ಅಂತ ನಿಮ್ ಲೈಫ್ ಅಲ್ಲಿ? ಶಿಫ್ಟ್ ಅನ್ನೋದಕ್ಕಿಂತ ಸರ್, ಎಟ್ ದಟ್ ಪಾಯಿಂಟ್ ಆಫ್ ಟೈಮ್ ನಾನು ಮೊದಲೇ ಹೇಳಿದಾಗೆ ನಿಮ್ ಜೊತೆನೆ ಮಾತಾಡಿದಾಗ, ನಾನು ಸೌಂಡ್ ಇಂಜಿನಿಯರಿಂಗ್ ಮಾಡ್ತೀನಿ ಅಥವಾ ಅದರ ಮೂಲಕ ನಾನು ಇನ್ನೊಂದ್ ಸ್ವಲ್ಪ ತಾಂತ್ರಿಕವಾಗಿ ಅದ್ರ ಬಗ್ಗೆ ತಿಳ್ಕೊಂಡು ಬರ್ಬೇಕು ಅಂತ ಆಸೆ ಇದೆ ಅಂತ ಹೇಳ್ತಾ ಇದ್ದೆ. ಸೊ ಅದೇ ನಿಟ್ಟಿನಲ್ಲಿ ನಾನು ನೋಡಿದಾಗ ಸೌಂಡ್ ಇಂಜಿನಿಯರಿಂಗ್ ಆಗಿ ಅದೇ ಟೈಮಲ್ಲಿ ಕೊರೋನಾ ಬಂತು. ಸೊ ಆ ಕೊರೋನಾ ಬಂದಾಗ ಬೆಸ್ಟ್ ಆಲ್ಟರ್ನೇಟಿವ್ ಟು ದಟ್, ಯಾಕಂದ್ರೆ ಸೌಂಡ್ ಇಂಜಿನಿಯರಿಂಗ್ ಫಾರಿನ್ ಅಲ್ಲಿ ಕಂಡು ಬಂದಂತ ಒಂದು ಕೋರ್ಸ್ ಆಗಿತ್ತು. ಅದೇ ಬೆಸ್ಟ್ ಆಲ್ಟರ್ನೇಟಿವ್ ಅಂತ ನಮಗೆ ಕಂಡು ಬಂದಾಗ ECE ಇಂಜಿನಿಯರಿಂಗ್ ಅದು ಬೆಸ್ಟ್ ಅಂತ ಅನ್ಸ್ತು. ಸೊ ಆ ನಿಟ್ಟಿನಲ್ಲಿ ತಾಂತ್ರಿಕವಾಗಿ ಕೂಡ ಒಂದು ಸಂಗೀತದ ಬಗ್ಗೆ ತಿಳ್ಕೊಂಡು ಮುಂದ್ ಬರ್ಬೇಕು ಅನ್ನೋ ಒಂದು ಆಸೆ ನನ್ನಲ್ಲಿ ಅವಾಗಿಂದ ಆಸೆ ಇತ್ತು. ಸೊ ನೀವು ಟೆಕ್ನಿಷಿಯನ್ ಆಗ್ಬೇಕು ಅಂತ, ಟೆಕ್ನಿಷಿಯನ್ ಕೂಡ ಆಗ್ಬೇಕು ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಮ್ಯೂಸಿಕ್ ಕಂಪೋಸಿಂಗ್ ಅಂತ ಮಾಡಿದಾಗ ಅವ್ರಿಗೆ ಆ ಸಾಫ್ಟ್ವೇರ್ ಬಗ್ಗೆ ಒಂದು ನಾಲೆಜ್ ಇದ್ದಾಗ ಇಟ್ ವಿಲ್ ಹೆಲ್ಪ್ ದೆಮ್ ಅ ಲಾಟ್ ಅನ್ನೋ ಒಂದು ಭಾವನೆ. ಸೊ ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಸೊ ಅದನ್ನ ಕಲಿಬೇಕು ಅನ್ನೋ ಆಸೆ ನನ್ಗಿತ್ತು. ಆದ್ರಿಂದ ಯಾಕಂದ್ರೆ ಈಗ ನಾನು ECE ಮಾಡ್ಕೊಂಡು MIT ಮಣಿಪಾಲ್ ಅಲ್ಲಿ ಮಾಡೋ ಒಂದು ಅವಕಾಶ ಸಿಕ್ಕಿ ಅದಾಯ್ತು. ಸೊ ಅದಾದಾಗ, as you know, it is filled with lots of syllabus. ಆದ್ರೆ
ಮ್ಯೂಸಿಕ್ ಅಂತ ಬಂದಾಗ ನನಗೆ ಇಷ್ಟವಾಗಿದ್ದು ಅದರಲ್ಲಿರೋ ಕೆಲವು ಕಾನ್ಸೆಪ್ಟ್ಸ್ ಟೋಟಲಿ ರಿಲೇಟೆಡ್ ಟು ಮ್ಯೂಸಿಕ್. ಹೌದಾ? ಹೌದು, ಯಾಕಂದ್ರೆ ಈಗ ನಾನು ಫೋರಿಯರ್ ಟ್ರಾನ್ಸ್ಫಾರ್ಮ್ ಅಂತ ಕೆಲವು ಕಾನ್ಸೆಪ್ಟ್ ಬಂತು, ಮತ್ತೆ ಈ ಫ್ರೀಕ್ವೆನ್ಸಿ ಅರ್ಥ ಮಾಡ್ಕೊಳ್ಳೋ ಕಾನ್ಸೆಪ್ಟ್. ಯಾಕಂದ್ರೆ ಈಗ ನಾನು ನಾರ್ಮಲಿ ಹಾಡ್ತಾ ಇದ್ದಾಗ ನಮ್ಮ ಗುರುಗಳು ಹೇಳ್ಕೊಟ್ಟಾಗೆ ಅದು ಸ್ವರಗಳ ಮೂಲಕ ಆ ರೀತಿ ನಾನು ಹೆಚ್ಚು ಅದನ್ನ ಕಲ್ತದ್ದು ಆ ರೀತಿ ಹೆಚ್ಚು. ಬಟ್ ಈ ಇಂಜಿನಿಯರಿಂಗ್ ಫೀಲ್ಡ್ ಬಂದಾಗ ಅದರಲ್ಲಿ ಕಲೀಲಿಕ್ಕೆ ಅವಕಾಶ ಸಿಕ್ಕ ಅದನ್ನ ಫ್ರೀಕ್ವೆನ್ಸಿ ಲೆಕ್ಕದಲ್ಲಿ ನೋಡೋದು ಅಥವಾ ಅದನ್ನ ವಿಜುವಲೈಸ್ ಮಾಡ್ಕೊಳ್ಳೋಕೆ ಇನ್ನೊಂದ್ ಸ್ವಲ್ಪ ಹೆಲ್ಪ್ ಆಗೋದು. ಸೊ ಅದೆಲ್ಲ ನನ್ಗೆ ಇಂಜಿನಿಯರಿಂಗ್ ಅಂತ ಬಂದಾಗ ಸ್ವಲ್ಪ ಜಾಸ್ತಿ ಹೆಲ್ಪ್ ಆಯ್ತು. ಸೊ ಎರಡನ್ನು ಇಂಟಿಗ್ರೇಟ್ ಮಾಡ್ಕೊಳ್ಳೋಕೆ ಹೆಚ್ಚು ಈಸಿ ಆಯ್ತು. ಓಕೆ ಓಕೆ, ಸ್ವಲ್ಪ ಮುಂದೆ ನಡೀತಾ ಮಾತಾಡೋಣ. ಇದು ಗಗನ್ ಮನೆಯಲ್ಲಿ ನಾವೀಗ ಅಂದ್ರೆ ಮನೆಯ ಜಾಲು ಆವರಣದಲ್ಲಿ ಮಾತಾಡ್ತಿದ್ದೇವೆ. ಫುಲ್ ಮಳೆ ಎಲ್ಲ ಬಿದ್ದು ಎಲ್ಲ ಜಾರ್ತದೆ, ಹಾಗಾಗಿ ಮೆಲ್ಲ ಮೆಲ್ಲ ನಡೀತಾ ಮಾತಾಡುವ. ಗಗನ್, ನಿಮ್ ಸಣ್ಣ ಏಜ್ಗೆ ಬಹಳ ದೊಡ್ಡ ಪಾಪ್ಯುಲಾರಿಟಿ ಸಿಕ್ತು. ಅದನ್ನೆಲ್ಲ ನೀವು ಅನುಭವಿಸಿದ್ರೆ ಆಗ್ಲೇ. ಆಗ ಮೋಸ್ಟ್ಲಿ ಸೋಷಿಯಲ್ ಮೀಡಿಯಾ ಇಷ್ಟು ಜನಪ್ರಿಯತೆಯನ್ನು ಪಡೆದಿರ್ಲಿಲ್ಲ. 12-13 ವರ್ಷಗಳ ಹಿಂದೆ ಇತ್ತು, ಬಟ್ ಇಷ್ಟು ಪ್ರಚಲಿತದಲ್ಲಿ ಇರ್ಲಿಲ್ಲ. ಜನ ಈಗಲೂ ನಿಮ್ಮನ್ನು ಗುರುತಿಸ್ತಾರ ಹೀಗೆ ನೋಡಿದ ತಕ್ಷಣ? ಕೆಲವು ಜನ ಗುರುತಿಸ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ವಿತ್ ರೆಸ್ಪೆಕ್ಟ್ ಟು ಫೇಶಿಯಲ್ ಫೀಚರ್ಸ್. ಬಟ್ ಕೆಲವು ಜನ ಯಾರು ನನ್ನ ಹಾಡನ್ನು ಈಗ ಸಹ ಕೇಳ್ತಾರೆ ಅವರು ಇಮಿಡಿಯೇಟ್ ಆಗಿ ನನಗೆ ಗುರುತಿಸ್ತಾರೆ ಸರ್. ಅಲ್ವಾ? ಈಗ ಸಹ ಅದು ಕಂಟಿನ್ಯೂಸ್ ಆಗಿದೆ. ಮತ್ತೆ ನಾನು ಕೆಲವು ಹಾಡುಗಳನ್ನೆಲ್ಲ ಈಗ ಕಂಪೋಸ್ ಮಾಡಿ ಈಗ ಸಹ ಕಂಪೋಸ್ ಮಾಡಿ 1-2 ಹಾಡುಗಳನ್ನ ರಿಲೀಸ್ ಮಾಡಿದ್ದೇನೆ. ಸೊ ಆ ಲೆಕ್ಕದಲ್ಲಿ ನೋಡಿದಾಗ ಆ ಹಾಡುಗಳನ್ನ ಕೇಳಿದವರು ಇಮಿಡಿಯೇಟ್ ಆಗಿ ರೆಕಗ್ನೈಸ್ ಮಾಡ್ತಾರೆ. ವೀಕ್ಷಕರೇ, ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಿಂದ ಸಾಕಷ್ಟು ಮಂದಿ ಬೇರೆ ಬೇರೆ ರಿಯಾಲಿಟಿ ಶೋಸ್ ಗಳಿಗೆ ಹೋಗಿದ್ದಾರೆ, ದೊಡ್ಡ ಸಾಧನೆನೂ ಮಾಡಿದ್ದಾರೆ, ಬೇರೆ ಬೇರೆ ರೌಂಡ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ತುಂಬಾ ಜನ ಸೆಮಿಫೈನಲ್ಸ್ ಹೋಗಿದ್ದಾರೆ, ಫೈನಲ್ಸ್ ಹೋಗಿದ್ದಾರೆ, ವಿನ್ನರ್ಸ್ ಕೂಡ ಆಗಿದ್ದಾರೆ. ಮೋಸ್ಟ್ಲಿ ಮುಂಚೂಣಿಯಲ್ಲಿ ಕಾಣಲಿಕ್ಕೆ ಸಿಗುವಂತಹ ಅಂತ ಕಲಾವಿದರಲ್ಲಿ ಗಗನ್ ಅದರಲ್ಲೂ ಮುಂಚೂಣಿಯಲ್ಲಿ ಕಾಣ್ಲಿಕ್ಕೆ ಸಿಗ್ತಾರೆ ಅಂತ ಹೇಳ್ಬೇಕು. ಯಾಕೆಂತಂದ್ರೆ ಅವ್ರು 2 ರಿಯಾಲಿಟಿ ಶೋಗಳನ್ನ ಬ್ಯಾಕ್ ಟು ಬ್ಯಾಕ್ ಗೆದ್ಕೊಂಡ್ರು. ಒಂದು ಹಿಂದಿ, ಒಂದು ಕನ್ನಡ, ಇನ್ನೊಂದು ಹಿಂದಿ. ಸೊ ಅದು 2 ದೊಡ್ಡ ಅಚೀವ್ಮೆಂಟ್. ಮೋಸ್ಟ್ಲಿ ಐ ಥಿಂಕ್ ಹೀಸ್ ದ ಓನ್ಲಿ ಟ್ಯಾಲೆಂಟ್ ಟು ವಿನ್ ಬೋತ್, ಇಫ್ ಐ ಆಮ್ ರೈಟ್. ನಂಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಇನ್ನೇನು ರಿಸರ್ಚ್ ಮಾಡಿಲ್ಲ. ನಿಮ್ಗೆ ಅನ್ಸುತ್ತಾ? ಇರ್ಬೋದು ಸರ್, ಇರ್ಬೋದು. ನನಗೂ ಅದ್ರ ಬಗ್ಗೆ ಗ್ಯಾರಂಟಿ ಇಲ್ಲ. ಓಕೆ, ಸೊ ಬೇರೆ ವಿಷಯ, ಈಗ ಇಂಜಿನಿಯರಿಂಗ್ ಮುಗೀತು ಅಂತ ಗೊತ್ತಾಯ್ತು, ಸಂಗೀತ ನಡೀತಾ ಇದೆ ಅದ್ರ ಜೊತೆಗೆ. ಹೌದು, ಯಾವತ್ತು ಸ್ಟಾಪ್ ಆಗ್ಲೇ ಇಲ್ಲ? ಇಲ್ಲ, ಸ್ಟಾಪ್ ಆಗ್ಲಿಲ್ಲ. ಓಕೆ, ಆದ್ರೆ ಅಂದ್ರೆ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಿರೋ ಹಾಗೆ MIT ಮಾಡ್ಬೇಕಾದ್ರೆ ಅವರ ಒಂದು ಸಿಲೆಬಸ್ ಆಗಿರ್ಬೋದು, ಸ್ಟ್ರಕ್ಚರ್ ಆಗಿರ್ಬೋದು ಸ್ವಲ್ಪ ಹೆವಿ ಆಗಿರೋದ್ರಿಂದ ಕಂಪ್ಲೀಟ್ ಆಗಿ ಮ್ಯೂಸಿಕಲ್ ತೋರಿಸ್ಕೊಳಿಕ್ ಆಗ್ಲಿಲ್ಲ. ಅದಕ್ಕೆ ನಾನು ಆಕ್ಚುಲಿ ಅದೇ ಟೈಮಲ್ಲಿ ಸರಿಗಮಪ ಚಾಂಪಿಯನ್ಶಿಪ್ ಅಂತ ವಿನ್ನರ್ಸ್ ಆದವರನ್ನೆಲ್ಲ ಕರೆದು ಒಂದು ಶೋ ಮಾಡ್ತಾ ಇದ್ರು ಕನ್ನಡದಲ್ಲಿ. ಸೊ ಅದಕ್ಕೂ ನಾನು ಭಾಗವಹಿಸಿದ್ದೆ. ಸೊ ಆಲ್ಮೋಸ್ಟ್ ಇಲ್ಲಿ ಫೈನಲ್ ಹೋಗಿದ್ವಿ. ಆಸ್ ಎ ಟೀಮ್ ಇಟ್ ವಾಸ್ ಎ ಟೀಮ್ ಇವೆಂಟ್. ಬಟ್ ಕಂಪ್ಲೀಟ್ ಆಗಿ ನಾನು ತೊಡಗಿಸ್ಕೊಳಕ್ ಆಗ್ಲಿಲ್ಲ. ಬಟ್ ಆಲ್ಮೋಸ್ಟ್ ಅದಕ್ಕೆ ನನ್ನ ಒಂದು ಸಂಗೀತದ ಪಯಣದಲ್ಲಿ ಅದನ್ನು ಕೂಡ ನಾನು ಆಡ್ ಮಾಡಕ್ಕಾಯ್ತು. ಸಣ್ಣ ವಯಸ್ಸಿಗೆ ದೊಡ್ಡ ದೊಡ್ಡ ಸ್ಟೇಜ್ ಎಲ್ಲ ಸಿಕ್ಕಿತ್ತಲ್ಲ ಗಗನ್, ಅದೆಲ್ಲ ಇಂಜಿನಿಯರಿಂಗ್ ಬಂದ ಮೇಲೆ ಎಲ್ಲ ಮಿಸ್ ಆಯ್ತಾ? ಮಿಸ್ ಅನ್ನೋದ್ಕಿಂತ ಇಟ್ ಈಸ್ ಆಲ್ವೇಸ್ ಇನ್ ಮೀ. ಯಾಕಂದ್ರೆ ಒಂದು ಸ್ಟೇಜ್ ಅನ್ನೋದು ನನ್ಗೆ ಒಂದು ಅವಕಾಶ. ಆ ಅವಕಾಶ ನನ್ಗೆ ಸಣ್ಣ ಇದ್ದಾಗ ಸಿಕ್ಕಿದ್ದು ಎಷ್ಟೋ ಒಂದು ಎಕ್ಸ್ಪೋಜರ್ಸ್ ಅನ್ನ ನನ್ಗೆ ದೇವ್ರೆ ಕೊಟ್ಟಾಗೆ. ಅಂದ್ರೆ ಸೋ ಮೆನಿ ಅಪರ್ಚುನಿಟೀಸ್ ನನ್ಗೆ ಆ ಒಂದು ಏಜ್ ಅಲ್ಲಿ ಸಿಕ್ಕಿದ್ದು, ಅದು ನನ್ನಲ್ಲಿ ಉಳಿದೋಯ್ತು. ಸೊ ನಾನು ಇದು ಕಾಲೇಜಲ್ಲಿ ಹೋದಾಗ ಕೂಡ ಎಷ್ಟೋ ಕಾಂಪಿಟೇಷನ್ಸ್ ಅಲ್ಲಿ ಕಾಲೇಜನ್ನು ರೆಪ್ರೆಸೆಂಟ್ ಮಾಡಿ ಗೆದ್ದದಿದೆ ಉತ್ಸವ ಅಂತ ಬಂದಾಗ. ಸೊ ಅವಾಗ MIT ರೆಪ್ರೆಸೆಂಟ್ ಮಾಡಿ ಗೆಲ್ಲುವಾಗಾಯ್ತು. ಸೊ ಆ ಒಂದು ಸ್ಟೇಜ್ ಅನ್ನೋ ಫ್ಯಾಕ್ಟರ್ ನನ್ನನ್ನು ಯಾವತ್ತೂ ಬಿಡ್ಲೇ ಇಲ್ಲ. ಸೊ ಅಲ್ಲೇ ಆಗಿರ್ಬೋದು ಅಥವಾ ಇಲ್ಲೇ ಆಗಿರ್ಬೋದು, ಕಾಲೇಜಿನ ಲೈಫ್ ಅಲ್ಲಿ ಆಗಿರ್ಬೋದು, ಅದೊಂದು ಕಂಟಿನ್ಯೂ ಆಯ್ತು. ನಾನು ಅಲ್ವಾ, ದೊಡ್ಡ ದೊಡ್ಡ ದಿಗ್ಗಜರ ಜೊತೆಗೇನೆ ಆಗ 12-13 ವಯಸ್ಸಿಗೆ ಎಲ್ಲ ಕುಣಿದಾಡಿದ್ರಿ ನೀವು. ಎಂತ ಹೆಸರುಗಳೆಲ್ಲ ಹೇಳ್ಬೇಕು ಅಂತಂದ್ರೆ ಆಶಾ ಭೋಸ್ಲೆ ಅವರು, ಅಲ್ಕಾ ಯಾಗ್ನಿಕ್, ಸೋನು ನಿಗಮ್, ಶಾನ್, ಉಷಾ ಉತುಪ್, ವಿಜಯ್ ಪ್ರಕಾಶ್, ಪ್ರೀತಮ್, ಇನ್ನು ಎಂತೆಂತ ಮನುಮೂರ್ತಿ ಅವ್ರ ಜೊತೆಗೆಲ್ಲ ನೀವು ವೇದಿಕೆ ಹಂಚ್ಕೊಂಡವ್ರು. ಅವರೆಲ್ಲ ಈಗಲೂ ಸಂಪರ್ಕದಲ್ಲಿ ಇದಾರ ಅಥವಾ ಐ ಮೀನ್ ನೀವು ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ದೀರಾಗ? ಸಂಪರ್ಕ ಕಡಿತ ಆಗಿದೆ ಅಂತಾನು ಹೇಳಕ್ಕಾಗಲ್ಲ. ಬಟ್ ತುಂಬಾ ಕ್ಲೋಸ್ ಆಗಿ ನಾವು ಪ್ರತಿದಿನ ಆದ್ರೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ ಅಂತ ಸಹ ಹೇಳಕ್ಕಾಗಲ್ಲ. ಯಾಕಂದ್ರೆ ಎಷ್ಟೋ ಸಲ ಒಂದು ಈ ಸ್ಟೇಜ್ ಅಂತ ಬಂದಾಗ ಆವಾಗ ಲೈವ್ ಶೋಸ್ ಅಲ್ಲಿ ನಾವು ಭೇಟಿ ಆಗೋದಿದೆ. ಸೊ ಅವಾಗ ಮಾತುಕತೆ ಆಗೋದಿದೆ. ಬಟ್ ಅದು ಕಂಟಿನ್ಯೂಸ್ ಆಗಿ ಸಿಂಕ್ ಅಲ್ಲಿ ಆಗ್ತಾ ಇರೋದು ಸ್ವಲ್ಪ ಕಮ್ಮಿ. ಹಾಗಲ್ಲ, ಏನೋ ಒಂದು ನೀವು ಕೇಳ್ಬೇಕು, ಏನೋ ಒಂದು ವಿಚಾರ, ಏನೋ ಒಂದು ಕಂಪೋಸಿಷನ್, ಏನೋ ಒಂದು ಅವ್ರ ಹತ್ರ ನಿಮ್ಗೆ ಏನೋ ಒಂದು ಟಿಪ್ಸ್ ಇತ್ಯಾದಿಗಳೆಲ್ಲ, ಅಷ್ಟ್ರ ಮಟ್ಟಿಗೆ ನೀವು ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ದೀರಾ? ಎಲ್ರ ಜೊತೆ ಇಲ್ಲ. ಸೊ ಅದನ್ನ ಹೇಳ್ಬೇಕು. ಯಾಕಂದ್ರೆ ಒಂದು ಶೋ ಆದ್ಮೇಲೆ ಕೆಲವು ಟೈಮ್ಸ್ ನಾವು ನಮ್ಮ ಒಂದು ಎಜುಕೇಶನ್ ಜರ್ನಿ ಆಗಿರ್ಬೋದು ಅದರಲ್ಲಿ ಹೆಚ್ಚು ತೋರಿಸ್ಕೊಳ್ಬೇಕಾದ್ರೆ ನಮ್ಗೆ ಆ ಒಂದು ಬೇರೆಯವರ
ಒಂದು ಗೈಡೆನ್ಸ್ ಈಗಾದ್ರೂ ಎಷ್ಟೋ ಸಲ ಅನ್ಸುತ್ತೆ ಗೈಡೆನ್ಸ್ ಬೇಕು ಅಂತ, ಬಟ್ ಆ ಟೈಮ್ಸ್ ನಮ್ಗೆ ಹೊಂದಿಸ್ಕೊಳ್ಳಕ್ಕೆ ಅಷ್ಟು ಆಗದೆ ಇರೋದ್ರಿಂದ ನಾವು ಅವರನ್ನ ಭೇಟಿ ಮಾಡಕ್ಕಾಗಲ್ಲ, ಅಥವಾ ಅವ್ರು ಕೂಡ ಎಷ್ಟೋ ಸಲ ಬಿಸಿ ಇರ್ತಾರೆ. ಸೊ ಆ ಒಂದು ಗ್ಯಾಪ್ ಅಂತ ಹೇಳ್ಬೋದು, ಒಂದ್ ಸಣ್ಣ ಗ್ಯಾಪ್ ಅದೊಂದು ಕ್ರಿಯೇಟ್ ಆಗುತ್ತೆ. ಇದ್ದೇ ಇದೆ. ಹೌದು. ಓಕೆ, ಸಣ್ಣ ವಯಸ್ಸಿಗೆ ನೀವು ಅಮೆರಿಕಕ್ಕೆ ಹೋದ್ರಿ, ಕೆನಡಾಕ್ ಹೋದ್ರಿ, ವೆಸ್ಟ್ ಇಂಡೀಸ್ ಮೋಸ್ಟ್ಲಿ ಹೋದ್ರಿ, ಹೌದು. ಆಮೇಲೆ ಸೌತ್ ಆಫ್ರಿಕಾ ಬೇರೆ ಹೋದ್ರಿ. ಅಲ್ಲಿಯ ಕಾನ್ಸರ್ಟ್ ಗಳು ಆ ಕಾಲದಲ್ಲಿ when there was no much technology, how was it? ಒಂದೆರಡು ವಿಚಾರ ನೆನ್ಪು ಮಾಡ್ಕೊಳ್ಳಿ ಈಗ. ಶೋರ್, ಯಾಕಂದ್ರೆ ಈಗ ಆಸ್ ಅ ಪರ್ಸ್ಪೆಕ್ಟಿವ್ ಈಗ ನೆನಪಿಸ್ಕೊಂಡಾಗ ಅದ್ರಲ್ಲಿ ಎಷ್ಟೆಲ್ಲಾ ವಿಷಯಗಳಿತ್ತು ಅಂತ ಈಗ ಅನ್ಸಿ ಇನ್ನೂ ಬೆರಗಾಗತ್ತೆ ಅಲ್ಲ. ಯಾಕಂದ್ರೆ ಅವಾಗ ನನ್ಗೆ ಅಲ್ಲಿ ಹೋದಾಗ ಆಸ್ ಅ ಸಿಂಗರ್ ನಾವು ನಮ್ ಹಾಡ್ ಹಾಡ್ಬೇಕು, ಮ್ಯೂಸಿಷಿಯನ್ ಜೊತೆ ಪ್ರಾಕ್ಟೀಸ್ ಇರುತ್ತೆ, ಸೊ ಅದನ್ನ ಮಾಡ್ಬೇಕು ಬರ್ಬೇಕು ಅನ್ನೋ ಒಂದು ನಮ್ಮ ಆ ರೋಲಿಗೆ ಅಷ್ಟೇ ಸೀಮಿತವಾಗಿದೆ. ಬಟ್ ಈಗ ಅದನ್ನ ಯೋಚಿಸಿದಾಗ ಯಾಕೆ ಒಂದು ಟೀಮ್, ಇಡೀ ಒಂದು ಬಸ್ ಅಲ್ಲಿ ಫುಲ್ ಒಂದು ಟೀಮ್ ಹೋಗ್ತಾ ಇತ್ತು ಒಂದು ಕಾನ್ಸರ್ಟ್ ಅಂತ ಈಗ ಅನಿಸ್ತಾ ಇದೆ. ಯಾಕಂದ್ರೆ ಒಂದ್ ಸೌಂಡ್ ಇಂಜಿನಿಯರ್ ಆಗಿರ್ಬೋದು, ಅದರ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ಸ್ ಇಂದ ಆಗಿರ್ಬೋದು, ಒಂದು ಶೋ ಅನ್ನ ಸಕ್ಸಸ್ ಮಾಡ್ಬೇಕಾದ್ರೆ ಎಷ್ಟು ಜನ ಅದ್ರ ಹಿಂದೆ ದುಡಿತಾ ಇರ್ತಾರೆ, ಅದಕ್ಕೆ ಶ್ರಮ ಪಟ್ಟಿರ್ತಾರೆ ಅಂತ ಈಗ ನೆನ್ಕೊಂಡಾಗ ಕೂಡ ನೆನಪಿಸಿದಾಗ ಅಷ್ಟು ಖುಷಿ ಆಗುತ್ತೆ. ಗಗನ್, ಈ ಸಣ್ಣ ವಯಸ್ಸಿಗೆ ಅಷ್ಟು ದೊಡ್ಡ ಅಚೀವ್ ಮಾಡಿದಾಗ ಸ್ವಲ್ಪ ದೊಡ್ಡವ್ರು ಆಗ್ತಾ ಇದ್ದಾಗ ಇದ್ರಲ್ಲೇ ಮುಂದ್ ಹೋಗ್ಬೇಕು. ಈಗ ಯಾಕಂದ್ರೆ ನಂಗೊಂದು ಸ್ಟೇಜ್ ಸಿಕ್ತಲ್ಲ, ಒಂದು ಪುಷ್ ಸಿಕ್ತಲ್ಲ, ಇದ್ರಲ್ಲೇ ಮುಂದ್ ಹೋಗೋದು, ಒಬ್ಬ ಒಳ್ಳೆ ಗಾಯಕನಾಗೋದು, ಒಳ್ಳೆ ಕಂಪೋಸರ್ ಆಗೋದು, ಮತ್ತೊಂದೇನು, ಅದನ್ನ ಸ್ವಲ್ಪ ಸೈಡಿಗೆ ಇಟ್ಟು ಕಂಪ್ಲೀಟ್ ಆಗಿ ಈ ಎಜುಕೇಶನ್ ಗೆ ಬರುವಂತದ್ದು ಇದೆಯಲ್ಲ, ಅದ್ ಚಾಲೆಂಜಿಂಗ್ ಅಂತ ಅನ್ಸ್ತಾ ನಿಮ್ಗೆ? ಆ ಡಿಸಿಷನ್ ತಗೊಳ್ಳೋದು ಚಾಲೆಂಜಿಂಗ್ ಅಂತ ಅನ್ಸ್ತಾ ಮೆಂಟಲಿ? ಅಂದ್ರೆ ಆ ಟೈಮಲ್ಲಿ ಏನಾಗಿತ್ತು ಅಂದ್ರೆ, ಒಂದು ನನ್ನ ಪೇರೆಂಟ್ಸ್ ಕೂಡ ಅದನ್ನೇ ಗೈಡ್ ಮಾಡಿದ್ರು. ಸೊ ಎಜುಕೇಶನ್ ಅನ್ನ ಯಾವತ್ತು ಬಿಡ್ಬೇಡ, ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ ಅದ್ರಲ್ಲಿ ನಾಲೆಜ್ ಕೂಡ ಗಳಿಸಿದಾಗ ನೀವು ಒಂದು ಸ್ಟೇಜ್ ಅಂತ ಹೋದಾಗ ಯು ವಿಲ್ ಹ್ಯಾವ್ ವ್ಯಾಲ್ಯೂ ದೇರ್. ಅಂದ್ರೆ ವಿದೌಟ್ ಎಜುಕೇಶನ್ ಅಥವಾ ವಿದೌಟ್ ನಾಲೆಜ್ ಸಮ್ಟೈಮ್ಸ್ ಆ ಒಂದು ವ್ಯಾಲ್ಯೂ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅವ್ರ ಅನಿಸಿಕೆ ಆಗಿತ್ತು. ಸೊ ಆದ್ರಿಂದ ಆ ಒಂದು ಎಜುಕೇಶನ್ ಅನ್ನ ಪಡ್ಕೊಂಡು ಹೋಗ್ಬೇಕು ಅನ್ನೋದೇ ನನ್ನ ಆಸೆ ಕೂಡ ಆಗಿತ್ತು. ಮತ್ತೆ ಎಜುಕೇಶನ್ ಅಂತ ಬಂದಾಗ ಅದರಲ್ಲಿ ಮ್ಯೂಸಿಕ್ ರಿಲೇಟೆಡ್ ಇದೆ ಅಂತ ಹುಡುಕ್ತಾ ಇದ್ದೆ. ಸೊ ನನ್ಗೆ ಫಾರ್ಚುನೇಟ್ಲಿ ಅದೇ ರೀತಿ ECE ಬ್ರಾಂಚ್ ಸಿಕ್ತು. ಸೊ ಇಟ್ ವಾಸ್ ವೆರಿ ಮಚ್ ರಿಲೇಟೆಡ್ ಟು ಕಮ್ಯುನಿಕೇಶನ್ ಅಂಡ್ ಮ್ಯೂಸಿಕ್, ಅಂಡ್ ಅದಕ್ಕೆ ಇಟ್ ವಾಸ್ ಅ ಗುಡ್ ಥಿಂಗ್ ಫಾರ್ ಮಿ. ಒಂದು ಕ್ಲಾರಿಟಿ ಸಿಕ್ತು, ಏನಂತಂದ್ರೆ ಸಂಗೀತವನ್ನ ಬಿಡದೆ ಸಂಪೂರ್ಣವಾಗಿ ಅದರಲ್ಲೇ ತೊಡಗಿಕೊಂಡು ಅದ್ರ ಜೊತೆಗೆ ಇಂಜಿನಿಯರಿಂಗ್ ಮುಗಿಸಿ ಈಗ ಇಂಜಿನಿಯರ್ ಗಗನ್ ಗಾಂವ್ಕರ್ ಆಗಿದೆ. ಅಲ್ಲ, ನಾನು ನಿಮ್ಮ ಹತ್ರ ಮಾತಾಡಿದ ತಕ್ಷಣಕ್ಕೆ ನಂಗೆ ನಿಹಾಲ್ ಅವ್ರು ನೆನಪಾದ್ರು. ಓಕೆ, ಈಗಂತೂ ಸೋನಿ ಕನ್ನಡದ ಫೈನಲಿಸ್ಟ್ ಅವರು. ಅಂದ್ರೆ ಸೋನಿ ಇಂಡಿಯನ್ ಐಡಲ್ ಅಲ್ಲಿ ಫೈನಲ್ಸ್ ತಲುಪಿದ ಮೊದಲ ಕನ್ನಡಿಗನಾಗ್ತಾರೆ. ನಿಮ್ಗೂ ಗಗನ್ ಆತರ ಅಂದ್ರೆ ಅಂತ ದೊಡ್ಡ ಇದಕ್ಕೆ ವೇದಿಕೆಗಳಿಗೆ ಏನಾದ್ರು ಫೋನ್ ಎಲ್ಲ ಬಂದು ಬನ್ನಿ ಹಾಗೆ ಹೀಗೆ ಏನಾದ್ರು? ಸೆಕೆಂಡ್ PUC ಇಂದ ಅವರು ಕಾಲ್ ಮಾಡ್ತಾ ಇದ್ದಾರೆ, ನೀವು ಬರ್ಬೇಕು, ನಾವು ಡೈರೆಕ್ಟ್ ನಿಮ್ಮನ್ನ ಥಿಯೇಟರ್ ಆಡಿಷನ್ ಕರೆಸ್ತೀವಿ, ಆದ್ರೆ ನೀವು ಬರ್ಬೇಕು ಅಂತ ನಮ್ಗೆ ಸರಿಗಮಪದವರು ಆಗಿರ್ಬೋದು, ಇಂಡಿಯನ್ ಐಡಲ್ ಅವರು ಆಗಿರ್ಬೋದು, ಇಬ್ರು ಕೂಡ ಕಾಲ್ ಮಾಡ್ತಾ ಇದ್ದಾರೆ. ಬಟ್ ಅದೇ ಎಜುಕೇಶನ್ ಅಂತ ಬಂದಾಗ ಅದೊಂದು ಬಿಡ್ಬಾರ್ದು ಅನ್ನೋ ಒಂದು ಪಾಯಿಂಟ್ ಇಂದ ನಾನು ಒಪ್ಕೊಳ್ಳಿಕ್ ಆಗ್ತಾ ಇರ್ಲಿಲ್ಲ. ಬಟ್ ಇನ್ ಮುಂದೆ ನೋಡ್ಬೇಕು, ಆಗತ್ತೆ ಏನೋ ಗೊತ್ತಿಲ್ಲ. ಒಂದ್ ಪ್ರಶ್ನೆ ನಿಹಾಲಿಗೆ ಕೇಳಿದ ನಿಮ್ಗೂ ಕೇಳ್ಬೇಕು. ರಿಗಾರ್ಡಿಂಗ್ ಪ್ರಾಕ್ಟೀಸ್, ನಿಮಗೆ ಅಕಾಡೆಮಿಕ್ಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸಂಗೀತದ ಪ್ರಾಕ್ಟೀಸಿಗೆಲ್ಲ ಬೇಕಾದಷ್ಟು ಸಮಯ ಸಿಗುತ್ತಾ? ಪ್ರಾಕ್ಟೀಸ್ ತುಂಬಾ ಮಾಡ್ತೀರಾ ಅಥವಾ ಹೇಗೆ? ಅಂದ್ರೆ ಆಸ್ ಅ ರೂಟೀನ್ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಅನ್ನು ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಪ್ರತಿದಿನ ರಿಯಾಜ್ ಅನ್ನ ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ಎಷ್ಟಾಗತ್ತಾ ಅಷ್ಟು ಫ್ರೀ ಟೈಮ್ ಅಲ್ಲಿ ನಾನು ಮ್ಯೂಸಿಕ್ ಪ್ರೊಡಕ್ಷನ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು, ಅಥವಾ ನಾನು ಬೆಂಗಳೂರಲ್ಲಿ ಈಗ ಇರುವಾಗ ಅಲ್ಲೇ ನಾನು ಶರತ್ ಸರ್ ಅಂತ AR ರಮನ್ ಸರ್ ಅವ್ರ ಜೊತೆ ಇದ್ದಂತ ಒಬ್ರು ಕಂಪೋಸರ್, ಅವರ ಅಂಡರ್ ನಾನೀಗ ಎಷ್ಟೋ ವಿಷಯಗಳನ್ನು ಕಲಿತಾ ಇದ್ದೇನೆ. ಸೊ ಅದನ್ನು ಕೂಡ ನಾನು ಕಂಟಿನ್ಯೂ ಮಾಡ್ತೇನೆ. ವೆರಿ ಗುಡ್. ಈಗ 15 ಅಲ್ಲಿ ನೀವು ಹಿಂದಿ ರಿಯಾಲಿಟಿ ಶೋ ವಿನ್ ಆದಾಗ ನಿಮಗೆ ಕಾರ್ ಸಿಕ್ಕಿತ್ತಲ್ಲ, ಅದೆಲ್ಲಿದೆ? ಇಲ್ಲೇ ಇದೆ. ನಮ್ ಕ್ಯಾಮರಾ ಅವರು ಸ್ವಲ್ಪ ಆಚೆ ಇದು ಕಾರ್ ತೋರಿಸಿ ಆಮೇಲೆ ನಾವು ಕಾರ್ ಮುಂದೆ ನಿಂತು ಮಾತಾಡ್ಬೋದು ಅಂತ ಅನ್ಸ್ತದೆ. ಬನ್ನಿ ಗಗನ್, ಇದೇ ಕಾರ್ ಅಲ್ವಾ? ಅದು ಎಲ್ಲಿ ಬಾಂಬೆನೋ? ಅಲ್ಲಿಂದ ನೀವು ಹೇಗೆ ಡ್ರೈವ್ ಮಾಡಿ ಬಂದಿರೋದ? ಇಲ್ಲ, ಅಲ್ಲಿಂದ ಆ ಟೈಮಲ್ಲಿ ಏನಾಗಿತ್ತು ಅಂದ್ರೆ, ಒಂದು ನಿಸಾನ್ ಸನ್ನಿ ಕಾರ್ ಅನ್ನೋ ಅದೊಂದು ಬ್ರ್ಯಾಂಡ್ ಇತ್ತಲ್ವಾ, ಆ ಬ್ರ್ಯಾಂಡ್ ನಮ್ಗೆ ಬಂದಾಗ ಎಷ್ಟೋ ಒಂದು ಖುಷಿ. ಆ ಖುಷಿಯನ್ನ ರಿಲೇಟ್ ಮಾಡ್ಕೊಳಕ್ ನಾವು ಅವ್ರ ಹತ್ರ ಕೇಳಿದಾಗ, ಅಲ್ಲಿಂದ ಇಲ್ಲಿಗೆ ಬರೋಕ್ಕಿಂತ ನಿಮ್ ಮಂಗ್ಳೂರಲ್ಲೇ, ನಿಮ್ಮ ಊರಲ್ಲೇ ನಿಮ್ಗೆ ಕೊಡಿಸ್ತೇವೆ, ನೀವೇನ್ ಚಿಂತೆ ಮಾಡೋದು ಬೇಡ ಅಂತ ಅಂದ್ರು. ಸೊ ಅದರಿಂದ ಮಂಗ್ಳೂರಿಂದಾನೇ ನಾವು ತರಿಸ್ಕೊಂಡ್ವಿ. ಸಣ್ಣವ್ರಿರುವಾಗ ನೀವು ಬರೀ ಸಣ್ಣ ಹುಡ್ಗ ಬಂದ್ ಒಳ್ಳೆ ಚಂದ ಹಾಡ್ತಾರೆ ನಮ್ಗೆ ಎಂಟರ್ಟೈನ್ಮೆಂಟ್ ಅಂತ. ಈಗ ದೊಡ್ಡವರಾಗಿದ್ದೀರಿ, 25 ಇಫ್ ಐ ಆಮ್ ರೈಟ್? 24. ಓಕೆ. ಏನ್ ಯಾವ ಬೇರೆ ಇತರ ವಿಷಯಗಳಲ್ಲಿ ಯಾವ ವಿಷಯಗಳಲ್ಲೆಲ್ಲ ಆಸಕ್ತಿ ಹುಟ್ಟಿದೆ ಈಗ? ಈಗ ನಂಗೆ ಸಣ್ಣ ಇದ್ದಾಗ ಕೂಡ ಆಕ್ಟಿಂಗ್ ಅನ್ನೋದು ತುಂಬಾ ಖುಷಿ ಆಗಿತ್ತು. ಹೌದು, ಆಕ್ಟಿಂಗ್ ಜೊತೆಗೆ ಸಿಂಗಿಂಗ್ ಮೇನ್ ಆಗಿತ್ತು, ಬಟ್ ಆಕ್ಟಿಂಗ್ ಆಲ್ಸೋ ಐ ಲೈಕ್ ಆಸ್ ಅ ಹಾಬಿ. ಸೊ ಅದು ಈಗ ಕೂಡ ನನ್ಗೆ ಕೆಲವು ಸಲ ಆ ಫಿಲ್ಮ್ ಎಲ್ಲ ನೋಡಿದಾಗ, ಕೆಲವು ಡೈಲಾಗ್ಸ್ ಎಲ್ಲ ನೋಡಿದಾಗ ಐ ಆಮ್ ರಿಯಲಿ
ಥ್ರಿಲ್ಡ್ ಬೈ ಇಟ್. ಯಾಕೆ ಎಷ್ಟೋ ಕೆಲವು ಡೈಲಾಗ್ಸ್ ಅನ್ನು ನೋಡಿದಾಗ ನಾನು ಅದನ್ನ ಹೇಗೆ ಹೇಳ್ಬೋದಿತ್ತು ಅಂತೆಲ್ಲ ಯೋಚಿಸೋದಿದೆ. ಓ, ಅದು ವಿಜಯ್ ಪ್ರಕಾಶ್ ಅವರು ಒಂದು ವೇದಿಕೆ ಅಲ್ಲ, ಮೋಸ್ಟ್ಲಿ ರಿಯಾಲಿಟಿ ಶೋ ಅಲ್ಲೇ ಅಂತ ಅನ್ಸುತ್ತೆ, ನಿಮ್ಗೊಂದು ಕಾಂಪ್ಲಿಮೆಂಟ್ ಕೊಡ್ತಾರಲ್ಲ, ಹಾಡ್ಬೋದು, ಚೆನ್ನಾಗಿ ಹಾಡ್ಬೋದು, ಯಾರಾದ್ರೂ ಒಳ್ಳೆ ಹಾಡ್ಬೋದು, ಆದ್ರೆ ಇದು ಹಾಡೋದ್ರ ಜೊತೆಗೆ ಹಾವಭಾವಗಳ ಜೊತೆಗೆ ಒಂದು ಪರ್ಫಾರ್ಮೆನ್ಸ್ ಜೊತೆಗೆ ಎಲ್ಲನೂ ಮಾಡಬಹುದಾದಂತ ಒಬ್ಬ ಕಲಾವಿದ, ಅದು ಗಗನ್ ಅಂತ. ಅಲ್ವಾ? ಓಕೆ, ಬನ್ನಿ ಈಗ ಮುಂದೆ ಹೋಗ್ತಾ ಮಾತಾಡೋಣ. ನಂಗೀಗ ಉಷಾ ಉತ್ತುಪ್ ಅವರು, ಶಾನ್ ಮತ್ತೆ ಅಲ್ಕಾ ಯಾಗ್ನಿಕ್, ಸೋನು ನಿಗಮ್ ಅವ್ರ ಜೊತೆಗೆಲ್ಲ ಹಾಡಿರುವ ಅನುಭವ, ಆಗ ಸಣ್ಣವರಿದ್ರಿ, ಮೋಸ್ಟ್ಲಿ ನಿಮ್ಗೆ ಅವ್ರ ಬಗ್ಗೆ ಎಲ್ಲ ಅಷ್ಟೊಂದೆಲ್ಲ ಗೊತ್ತಿತ್ತು ಎಲ್ಲೋ ಗೊತ್ತಿಲ್ಲ. ಈಗ ದೊಡ್ಡವರಾಗಿದ್ರಿ, ಈಗ ನಿಮ್ಗೆ ಅವ್ರ ಇಂಪಾರ್ಟೆನ್ಸ್ ಗೊತ್ತಾಗ್ಬೋದು. ಕರೆಕ್ಟ್? ಅಂದ್ರೆ ಅವಾಗ ನಾನು ಅವರ ಸಾಂಗ್ಸ್ ಕೇಳಿದ್ರಿಂದ ಅವ್ರ ಒರಿಜಿನಲ್ ಸಿಂಗರ್ ಅಂತ ಕೇಳಿದಾಗ ಆ ಬೆರಗಿತ್ತು, ಅದೇ ಬೆರಗ್ ಈಗ ಕೂಡ ಇದೆ. ಯಾಕಂದ್ರೆ ಅವರನ್ನು ನೋಡಿದಾಗ, ಟಿವಿಯಲ್ಲಿ ನೋಡಿದಾಗ ಅಥವಾ ಹೀಗೆ ಎಲ್ಲಾದ್ರ ಕಡೆ ನೋಡಿದಾಗ ಕೂಡ ಅವರ ಒಂದು ಆ ಪರ್ಸೋನಾ ಇರ್ಬೋದು, ಆ ಒಂದು ಅದನ್ನ ನೋಡಿದಾಗ ಯಾವಾಗ್ಲೂ ಅವರಕ್ಕೆ ನಾನು ಯಾವಾಗ್ಲೂ ಸೆಲ್ಯೂಟ್ ಹೇಳ್ತಾ ಇರ್ತೀನಿ. ಅಲ್ವಾ? ಮಿಕಾ ಸಿಂಗ್ ಜೊತೆ ಎಲ್ಲ ಮಾತಾಗಿತ್ತಲ್ಲ. ಗಗನ್ ಆವಾಗ ಹಾಡಿರುವ ಹಾಡುಗಳು, ತುಂಬಾ ಹಾಡುಗಳನ್ನ ಹಾಡಿದೀರಾ ಕನ್ನಡದಲ್ಲಿ, ಹಿಂದಿಯಲ್ಲೆಲ್ಲ. ಟ್ರಂಪ್ ಕಾರ್ಡ್ ಗೀತೆ ನಿಮ್ದು ಯಾವ್ದಾಗಿತ್ತು? ಆಮೇಲೆ ಅದ್ರ ಜೊತೆ ಈಗ್ಲೂ ನೀವು ತುಂಬಾ ಅದನ್ನ ಎಣಿಸ್ದಾಗೆಲ್ಲ, ಆ ಮೂಮೆಂಟ್ ಎಣಿಸ್ದಾಗೆಲ್ಲ ತುಂಬಾ ಖುಷಿ ಕೊಡುವಂತ ಹಾಡು ಯಾವ್ದು? ದುಲೆ ಕಾಸರ ಅಂತ ಒಂದು ಹಾಡಿತ್ತು. ಸೂಪರ್. ಸೊ ಆ ಹಾಡು ನನ್ಗೆ ತುಂಬಾ ಇಷ್ಟವಾದಂತ ಹಾಡು, ಮತ್ತೆ ಅಲ್ಲಿ ಹೋದಾಗ ಕೂಡ ತುಂಬಾ ಪ್ರಶಂಸೆ ನನ್ಗೆ ಸಿಕ್ಕದಂತ ಒಂದು ಹಾಡು ಅದಾಗಿತ್ತು. ಸೊ ಈಗ ಆಗಿನ ರಿಯಾಲಿಟಿ ಶೋಸ್, ಈಗ ನೀವು ರಿಯಾಲಿಟಿ ಶೋಸ್ ಎಲ್ಲ ನೋಡ್ತೀರಾ? ಈಗ ಸಿಂಗಿಂಗ್ ಹೌದು ನೋಡ್ತೀರಾ? ಸೊ ಹೌ ಡಸ್ ಇಟ್ ಫೀಲ್? ಇಟ್ ಫೀಲ್ಸ್ ಗುಡ್ ಟು ಸಿ. ನಾನು ಕೆಲವು ಅನಿಸಿಕೆ ಅಂತ ಬಂದಾಗ, ಕೆಲವು ಟೈಮ್ಸ್ ರಿಯಾಲಿಟಿ ಶೋಸ್ ಅಲ್ಲಿ ಈಗ ಕೇಳ್ಪಟ್ಟಿದಾಗ ಸ್ವಲ್ಪ ಕೆಲವು ಟೈಮ್ಸ್ ಫಾಲೋವರ್ಸ್ ಸಂಖ್ಯೆ ಅಥವಾ ಅಂತದಕ್ಕೆ ಜಾಸ್ತಿ ಮಹತ್ವ ಕೊಡ್ತಾರೇನೋ ಅನ್ನೋ ಒಂದು ಅನಿಸಿಕೆ ಇದೆ. ಬಟ್ ಆ ಒಂದು ಸಿಂಗಿಂಗ್ ಗೆ ಇಂಪಾರ್ಟೆನ್ಸ್ ಕೊಡೋದನ್ನ ಅವ್ರು ಬಿಟ್ಟಿಲ್ಲ ಅನ್ನೋದು ನನಗೆ ಕಾಣಿಸ್ತಾ ಇದೆ. ಸೊ ಅದರಿಂದ ಅದೊಂದು ಖುಷಿ ಇದೆ. ಓಕೆ ಗಗನ್, ಈಗಂತೂ ಸೋಷಿಯಲ್ ಮೀಡಿಯಾದ ಕಾಲ. ನಿಮ್ಗೆ ಮಾತು ಎತ್ತಿದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀರಾ ಅಂತ ಕೇಳ್ತಾರೆ. ನೀವು ಇದ್ದೀರಿ, ಬಟ್ ನಾನೇನು ಅಷ್ಟು ನಾನು ನೋಡಿಲ್ಲ, ಮತ್ತೆ ನಾನು ಮೋಸ್ಟ್ಲಿ ನಿಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋನು ಮಾಡಿಲ್ಲ. ಯಾಕಂತಂದ್ರೆ ವೈಯಕ್ತಿಕವಾಗಿ ಅಷ್ಟು ನಂಗೆ ಅದರಲ್ಲಿ ಆಸಕ್ತಿ ಇಲ್ಲ, ಆ ಕಾರಣಕ್ಕೋಸ್ಕರ. ಅದು ನನ್ನೊಂದು ಒಂದು ಪರ್ಸನಲ್ ಪಾಯಿಂಟ್. ದಟ್ಸ್ ಓಕೆ. ನೀವು ಗಗನ್ ಇಷ್ಟೆಲ್ಲ ಅಚೀವ್ ಮಾಡಿನೂ ಕೂಡ ನಾಟ್ ವೆರಿ ಮಚ್ ಆಕ್ಟಿವ್ ಆನ್ ಸೋಷಿಯಲ್ ಮೀಡಿಯಾ, ಆಮ್ ಐ ರೈಟ್? ಯಾ ನಾನು ಆಕ್ಚುಲಿ ಅದೇ ಈ ಒಂದು ಜರ್ನಿ ಅಂತ ಬಂದಾಗ, ಎಜುಕೇಶನ್ ಆಗಿರ್ಬೋದು, ಇದು ಆ ಒಂದು ಈ ಎರಡನ್ನ ಕಂಟಿನ್ಯೂ ಮಾಡ್ಕೊಳ್ಳೋ ಇದರಲ್ಲಿ ಸೋಷಿಯಲ್ ಮೀಡಿಯಾಕ್ಕೆ ಹೆಚ್ಚಿನ ಟೈಮ್ ಕೊಡಕ್ ಆಗ್ತಾ ಇಲ್ಲ. ಬಟ್ ಡೆಫಿನೆಟ್ಲಿ ಇನ್ ದ ಫ್ಯೂಚರ್ ಐ ವುಡ್ ಲೈಕ್ ಟು ಬಿ ಮೋರ್ ಆಕ್ಟಿವ್ ಆನ್ ಸೋಷಿಯಲ್ ಮೀಡಿಯಾ ಟು. ನಾನು ಈಗ ಕೂಡ ಮಾಡ್ತಾ ಇಲ್ಲ ಅಂತಲ್ಲ, ಆಗಾಗ ಕೆಲವು ಕವರ್ ಸಾಂಗ್ಸ್ ಆಗಿರ್ಬೋದು, ಕೆಲವು ಕಂಪೋಸಿಷನ್ ಸಾಂಗ್ ಆಗಿರ್ಬೋದು, ಅದನ್ನ ಹಾಕ್ತಾ ಇರ್ತೇನೆ. ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲೂ ಎರಡರಲ್ಲೂ ಹಾಕ್ತಾ ಇರ್ತೇನೆ. ಬಟ್ ಅಷ್ಟೇ ಆಕ್ಟಿವ್ ಆಗಿಲ್ಲ. ಈಗ ಸದ್ಯಕ್ಕೆ ಇತ್ತೀಚಿನ ವರ್ಷಗಳಲ್ಲಿ, ವೆಲ್ ಅದಕ್ಕೂ ಮುಂಚೆ 20 ವರ್ಷ ಆಯ್ತು ನೀವು ಸಂಗೀತ ಕಲಿಯೋದಕ್ಕೆ ಶುರು ಮಾಡಿ. 4ನೇ ವಯಸ್ಸು, ಈಗ 24, 20 ವರ್ಷದಿಂದ ಕಲಿತಾ ಇದ್ರಿ. ಸೊ ಇತ್ತೀಚಿನ ವರ್ಷಗಳಲ್ಲಿ ಟೆಕ್ನಾಲಜಿ ಎಲ್ಲ ಬೆಳೆದ ನಂತರ ಯಾವ ಗಾಯಕರು ನಿಮ್ಗೆ ತುಂಬಾ ಆಸಕ್ತಿ ಹುಟ್ಟಿಸ್ತಾರೆ, ತುಂಬಾ ಖುಷಿ ಆಗುತ್ತೆ? ಮೇಲ್, ಫಿಮೇಲ್, ಹೂಎವರ್ ಇಟ್ ಈಸ್, ಕನ್ನಡ, ಹಿಂದಿ? ನನಗೆ ಮೊದ್ಲಿಂದ ಕೂಡ ಶಂಕರ್ ಮಹಾದೇವನ್ ಸರ್ ಆಗಿರ್ಬೋದು. ನೀವು ಅದಕ್ಕೆ ಬರ್ತೇನೆ, ಒಂದ್ ನಿಮಿಷ. ನೀವು ಶಂಕರ್ ಮಹಾದೇವನ್ ಅವ್ರ ಜೊತೆಗೆ ಚಾರಿಟಿ ಶೋಸ್ ಕೂಡ ಮಾಡ್ತಾ ಇದ್ದೀರಿ ಅಲ್ವಾ? ಅದ್ರ ಬಗ್ಗೆ ಒಂಚೂರು ಏನಾದ್ರು ಅಂದ್ರೆ, ಈಗ ಹೇಳಿದಾಗೆ ಒಂದು ಫೈನಾನ್ಷಿಯಲಿ ಸ್ವಲ್ಪ ವೀಕ್ ಆದವರು ಬಟ್ ಇಂಟ್ರೆಸ್ಟೆಡ್ ಟು ಲರ್ನ್ ಮ್ಯೂಸಿಕ್ ಅಂತ ಇದ್ದವರಿಗೆ ನಾನು ಫ್ರೀ ಆಗಿ ಕ್ಲಾಸಸ್ ಅನ್ನ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ಕೆಲವು ಓಲ್ಡ್ ಏಜ್ ಹೋಮ್ಸ್ ಆಗಿರ್ಬೋದು, ಅಥವಾ ಆ ರೀತಿ ಕೆಲವು ಯಾರಿಗೆ ಮ್ಯೂಸಿಕ್ ಬಗ್ಗೆ ತುಂಬಾ ಆಸಕ್ತಿ ಇದೆ ಬಟ್ ಅದನ್ನ ಕೇಳೋಕೆ ಅಥವಾ ಇದ್ ಮಾಡೋಕೆ ಆ ಒಂದು ಸಂಪರ್ಕ ಆಗ್ತಾ ಇಲ್ಲ ಅನ್ನೋ ಅಂತ ಕೆಲವು ಜನರು ಇದ್ದಾಗ, ಅಂತವರಿಗೆ ಶಂಕರ್ ಮಹಾದೇವನ್ ಅಕಾಡೆಮಿ ಅವ್ರ ಜೊತೆ ಯುನೈಟ್ ಆಗಿ ಒಂದು ಕಾನ್ಸರ್ಟ್ ಶೋಸ್ ಅನ್ನ ಕೊಡ್ತಾ ಇದ್ರಿ. ಈಗ ಅಂದ್ರೆ ಈಗ ಸಹ ಕೊಡ್ತೇನೆ. ಆಗಾಗ ನಡೆಯುತ್ತೆ ಅದು? ಆಗಾಗ ನಡೆಯುತ್ತೆ. ಸೊ ಶಂಕರ್ ಮಹಾದೇವನ್ ಸರ್ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್? ಶಂಕರ್ ಮಹಾದೇವನ್ ಸರ್ ಅಂತ ಅವ್ರ ಜೊತೆ ಅಲ್ಲ, ಬಟ್ ಅವರ ಅಕಾಡೆಮಿ ಆಗಿರ್ಬೋದು ಅಥವಾ ಅವ್ರ ಆರ್ಗನೈಸೇಷನ್ ಆಗಿರ್ಬೋದು, ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ. ಓಕೆ, ಸಾರಿ, ನಾನು ಪ್ರಶ್ನೆ ಡಿವೇಟ್ ಮಾಡಿದೆ, ಅದನ್ನ ನೀವು ಮುಂದುವರಿಸಿ. ಅದೇ ಪ್ರಶ್ನೆ ಕೇಳದ್ನಲ್ಲ, ಯಾವ ಹಾಡುಗಾರರು ತುಂಬಾ ಆಸಕ್ತಿ ಹುಟ್ಟಿಸ್ತಾರೆ ಶಂಕರ್ ಮಹಾದೇವನ್? ನೆಕ್ಸ್ಟ್ ವಿಜಯ ಪ್ರಕಾಶ್ ಸರ್, ಮತ್ತೆ ಈಗ ರೀಸೆಂಟ್ ಆಗಿ ವಿಶಾಲ್ ಅವ್ರು ತುಂಬಾ ಇಷ್ಟ ಆಗುತ್ತೆ. ಸೊ ಆ ರೀತಿ. ಸಲೀಂ ಸುಲೈಮಾನ್ ಅವ್ರ ಜೊತೆಗೆ ಮಾತೇನಾದ್ರು ಆಗಿತ್ತಾ? ಸಲೀಂ ಸುಲೈಮಾನ್ ಅವ್ರ ಜೊತೆ ನಾನು ಶೋ ಅಲ್ಲಿ ಭೇಟಿ ಮಾಡಿದ್ದೆ, ಜಿ ಹಿಂದಿ ಶೋ ಆದಾಗ. ಅವ್ರು ನನ್ನ ಸಾಂಗ್ಸ್ ಗೆ ತುಂಬಾ ಇಷ್ಟಪಟ್ಟಿದ್ರು. ಸೊ ನೆನ್ಪಿದ್ಯಾ, ಒಂದು 10-12 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಒಂದು ನಮ್ಮೂರ ಹಬ್ಬ ಅಂತ ದೊಡ್ಡ ಕಾರ್ಯಕ್ರಮ, ಅದರಲ್ಲಿ ನಾನ್ ನಿರೂಪಕ, ನೀವು ಗಾಯಕ. ಆಮೇಲೆ ಅವತ್ ರಾತ್ರಿ ನಾವು ಕಾರಲ್ಲಿ ಟ್ರಾವೆಲ್ ಮಾಡಿರೋದು
ನೆನ್ಪಿದೆ ಅದು ಕಂಪ್ಲೀಟ್ ಆಗಿ ನೆನಪಿದೆ ಸರ್. ಆ ಒಂದು ಟೈಮ್ ಅನ್ನ ಮರೆಯಕ್ ಆಗತ್ತಾ ಅಂತ ಕೇಳ್ಬೇಕು. ಅಲ್ವಾ? ಹೌದು. ನೈಸ್, ಇಟ್ ವಾಸ್ ನೈಸ್ ಶೋ. 2014ರಿಂದ 19ವರೆಗೆ ಪ್ರತಿ ವರ್ಷ ಬೆಂಗಳೂರಲ್ಲಿ ಕುಂದಾಪುರ ಹಬ್ಬ ಅಂತ ಬಹಳ ಜೋರಾಗಿ ನಡೀತಾ ಇತ್ತು. ಆಗಿನ ನಮ್ಮ ನೆನಪನ್ನ ಈಗಷ್ಟೇ ಮೆಲ್ಕ್ ಹಾಕಿದೆ. ಇರ್ಲಿ, ಈಗ ಮುಂದಿನ ದಿನಗಳಲ್ಲಿ ನಾನು ಉಡುಪಿಯವನಾಗಿ, ನೀವು ಉಡುಪಿಗನಾಗಿ ನಿಮ್ಮನ್ನ ನಾವು ಸಹಜವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ನೋಡೋದಕ್ಕೆ ಬಯಸ್ತೀವಿ ಗಗನ್. ಆ ತರದ್ ಏನಾದ್ರು ವಿಚಾರಗಳು ನಿಮ್ಮ ಮನಸ್ಸಲ್ಲಿ ಮತ್ತು ಅದಕ್ಕಾಗಿ ಪ್ರಯತ್ನ ಏನಾದ್ರು ನಡೀತಿದ್ಯಾ? ಶೂರ್, ಯಾಕಂದ್ರೆ ಸಂಗೀತದಲ್ಲೇ ಮುಂದುವರಿಬೇಕು ಅನ್ನೋದೇ ನನ್ನ ಆಸೆ. ಹೌದಾ? ಅದಕ್ಕಾಗಿ ನಾನು ಎಷ್ಟಾಗತ್ತಾ ಅಷ್ಟು ಈಗ ಕೂಡ ಒಂದು ಕಂಪೋಸಿಷನ್ಸ್ ಆಗಿರ್ಬೋದು ಅಥವಾ ಕೆಲವು ಹಾಡುಗಳನ್ನ ಟ್ರ್ಯಾಕ್ ಸಾಂಗ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿ ಸಾಂಗ್ಸ್ ಅನ್ನು ನಾನು ಹಾಡಿ ಐ ಆಮ್ ಟ್ರೈಂಗ್ ಟು ಲರ್ನ್ ಅಂಡ್ ಬಿಕಮ್ ದ ಪರ್ಸನ್ ದಟ್ ಎವ್ರಿ ಒನ್ ವಿಶಸ್ ಮೀ ಟು ಬಿ ಅಂಡ್ ಐ ವಾಂಟ್ ಮೈ ಸೆಲ್ಫ್ ಟು ಬಿ. ಸೊ ಆ ಒಂದು ನಿಟ್ಟಿನಲ್ಲಿ ನನ್ನ ಡೆಡಿಕೇಶನ್ ಇದೆ. ಅದು ಇಫ್ ಎವ್ರಿಥಿಂಗ್ ಗೋಸ್ ವೆಲ್, ಯಾಕಂದ್ರೆ ಎಷ್ಟೋ ಸಲ ನಾವು ನಮ್ಮ ಇದಿರುತ್ತೆ, ಬಟ್ ದರ್ ಇಸ್ ಅ ಫ್ಯಾಕ್ಟರ್, ಸಮಥಿಂಗ್ ಲಕ್ ಫ್ಯಾಕ್ಟರ್ ಹೇಳ್ತೀರಾ, ಏನ್ ಹೇಳ್ತೀರಾ, ಐ ಡೋಂಟ್ ನೋ. ಬಟ್ ಡೆಫಿನೆಟ್ಲಿ ಲಕ್ ಫ್ಯಾಕ್ಟರ್ ನ ತೆಗೆದಾಕಿ ಆಸ್ ಅ ಪರ್ಸನ್ ಐ ವಿಲ್ ಡೆಫಿನೆಟ್ಲಿ ಟ್ರೈ ಟು ಬಿ ವಾಟ್. ಹೌದಾ? ಅಲ್ಲ, ಮತ್ತೆ ನೀವು ಇಂಜಿನಿಯರ್ ಆಗಿ ನಿಮ್ಗೆ ಎಲ್ಲಾರು ದೂರ ಫಾರಿನಿಗೆಲ್ಲ ನಿಮ್ಗೆ ಅವಕಾಶ ಬಂದ್ ನೀವು ಅಲ್ಲಿ ಹೋಗ್ಬಿಟ್ರೆ ಮತ್ತೆ? ಇಲ್ಲ, ನಾನು ಮ್ಯೂಸಿಕ್ಕಿಗಾಗಿ ಇಂಜಿನಿಯರಿಂಗ್ ಅನ್ನು ಕೂಡ ಮಾಡಿರೋದ್ರಿಂದ ಮ್ಯೂಸಿಕ್ ಅಲ್ಲೇ ಮುಂದುವರಿಬೇಕು ಅನ್ನೋದೇ ನನ್ನ ಆಸೆ. ಓಕೆ, ವಾಟ್ ಅ ಫ್ಯಾಂಟಾಸ್ಟಿಕ್ ಪರ್ಫಾರ್ಮರ್. ಗಗನ್ ಪರ್ಫಾರ್ಮೆನ್ಸಸ್ ಎಲ್ಲ ಒಂದ್ಸಲ ನಿಮ್ಗೆ ಈಗ ಹಾಗೆ ಮನ್ಸಲ್ಲಿ ಬಂದಿರ್ಬೋದು ವೀಕ್ಷಕರೇ. ಇವ್ರು ಹಾಡೋದಕ್ಕೆ ನಿಂತ್ರು ಅಂತಂದ್ರೆ ಬರೀ ಹಾಡ್ ಮಾತ್ರ ಅಲ್ಲ, ಅದ್ರಲ್ಲೊಂದು ಎನರ್ಜಿ ಇತ್ತು, ಅಲ್ಲೊಂದು ಪಾಸಿಟಿವ್ ಫೀಲ್ ಇತ್ತು. ಆಮೇಲೆ ಅದರಲ್ಲಿ ಅವರ ಮುಖದ ಭಾವನೆಗಳು, ಆ ಪರ್ಫಾರ್ಮೆನ್ಸ್ ಎಲ್ಲ ಓವರ್ ಆಲ್ ಪ್ಯಾಕೇಜ್ ಇವರು ಗಗನ್ ಗಾಂವ್ಕರ್. ಎನಿವೆ ಗಗನ್, ತುಂಬಾ ಖುಷಿ ಆಯ್ತು. ಕೊನೆಯದಾಗಿ ನನಗೂ ಸೇರಿದಂತೆ ಎಲ್ಲಾ ವೀಕ್ಷಕರಿಗೆ ಒಂದು ಹಾಡು ನಿಮ್ಮಿಂದ 4 ಸಾಲ ಹಾಡಿದ್ರೆ ಸಾಕು. ಶೂರ್. ಆಯಾತ್ ಅನ್ನೋ ಹಾಡು ನನ್ಗೆ ತುಂಬಾ ಇಷ್ಟವಾದಂತ ಹಾಡು, ಅದೀಗ ನಿಮ್ಗಾಗಿ. तुझे याद कर लिया है, ओ तुझे याद कर लिया है, आयात की तरह कायम तू हो गई है, कायम तू हो गई है, रिवायात की तरह तुझे याद कर लिया है, मरने तलक रहेगी, मरने तलक रहेगी, तू आदत की तरह तुझे याद कर लिया है, ओ तुझे याद कर लिया है. ಥ್ಯಾಂಕ್ ಯು ಗಗನ್, ತುಂಬಾ ಧನ್ಯವಾದ. ಸಂಗೀತ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧಿಸಿ ಅನ್ನುವ ಶುಭ ಹಾರೈಕೆಗಳೊಂದಿಗೆ ನಮಸ್ಕಾರ. ನಮಸ್ತೆ.